ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ಉರುಳಗೆರೆ ಗ್ರಾಮದಲ್ಲಿ ಹೇಮಾವತಿ ನಾಲೆ ಸೇತುವೆ ಕಾಮಗಾರಿ ಹಾಗೂ ಸಿಎಸ್ಪುರ ರಸ್ತೆ ಕಾಮಗಾರಿಗೆ ಶಾಸಕ ಎಂಟಿ ಕೃಷ್ಣಪ್ಪ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಬರಗಾಲದ ಹಿನ್ನೆಲೆಯಲ್ಲಿ ತುರುವೇಕೆರೆ ತಾಲೂಕಿನಲ್ಲಿ 10ನೇ ತಾರೀಕು ಬೃಹತ್ ಪ್ರತಿಭಟನೆಯನ್ನ ಮಾಡುವುದಾಗಿ ತಿಳಿಸಿದರು. ಇನ್ನು ಹೇಮಾವತಿ ಲಿಂಕ್ ಕೆನಾಲ್ ಯಾವುದೇ ಕಾರಣಕ್ಕೂ ಕೈಗೆತ್ತಿಕೊಳ್ಳಕೂಡದು ಎಂದು ತಿಳಿಸಿದರು. ಸಿದ್ದರಾಮಯ್ಯನವರು ಮನೆ ಕಾಯುವಂತಹ ಸ್ಥಿತಿಗೆ ಬಂದಿರುವುದು ನಿಜವಾಗಿಯೂ ಬೇಸರವಾಗುತ್ತದೆ ಎಂದು ತಿಳಿಸಿದರು. ಪಾಳ್ಯದಿಂದ ಎರಡವರೆಗೆ ರಸ್ತೆ ಬ್ರಿಡ್ಜ್ ಕಂಪ್ಲೀಟ್ ಆಗಿದೆ. ಅದರಲ್ಲಿ ಇವನು ಜಾಮೀನು ಬಿಡಲ್ಲ ಅಂತಾನೆ. ನಾನು ಹೇಳ್ತೀನಿ ಬಿಡ್ಕೊಡು ಅಂತ ಕೇಳ್ಕೊತೀನಿ. ಖಂಡಿತ ಬಿಡಲ್ವಾ? ಆಮೇಲೆ ಬಿಡಿಸಲು ಬಿಡ್ಕೊಡ್ತಾನೆ, ಅವನಿಗೆ ಆಡ್ತಾನೆ. ಅದಿಂಗಾಗಿ ಅದು ಒಂದು 10 ಕೋಟಿ ರೂಪಾಯಿ ಪ್ರಾಜೆಕ್ಟು. ಇದು 1,80,00,000 ಇದು ಮೈನಾರಿಗೇಷನ್. ಹಾಗಾಗಿ ಇವೆಲ್ಲವನ್ನು ಸಹ ಇವತ್ತು ಪೂಜೆ ಮಾಡಿದ್ದೀವಿ. ಒಳ್ಳೆ ಕೆಲಸ ಆಗಲಿ ಅನ್ನೋದೇ ನಮ್ಮ ಆಸೆ. ಕೆಲಸ ಮಾಡ್ತಾರೆ, ಎಲ್ಲ ಒಳ್ಳೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ, ಅದಕ್ಕೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನನ್ನ ಅನಿಸಿಕೆ. ಮಾಡಲಿ ಅಂತ ಹೇಳ್ತೀನಿ. ಆಮೇಲೆ ಈ ಕೆಲವು ಜನ ಮಣ್ಣು ತುಂಬಕ್ಕೆ ಯಾರು ತೊಂದರೆ ಮಾಡಬಾರ್ದು. ಯಾರು ಡಿಶಾ ಕಮಿಟಿನಲ್ಲಿ ನಾವು ತೀರ್ಮಾನ ಮಾಡಿದ್ದೀವಿ, ರೈತರಿಗೆ ತೋಟ ಗದ್ದೆಗೆ ಮಣ್ಣು ನೋಡ್ಕೊಳ್ಳುತ್ತೆ. ಈ ಮಧ್ಯೆ ಯಾವ ಅಧಿಕಾರಿ ಸಹ ತೊಂದರೆ ಕೊಡಬಾರ್ದು ಅಂತ ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳ್ತೀವಿ. ಒಂದೇ ಮಾರ್ಗಂಡೆ ಆಯ್ತು. ಈಗ ಅಧಿವೇಶನ ಆರಂಭ ಆಗ್ತಾ ಇದೆ, ಮಿನಿಸ್ಟರ್ಗಳು ಯಾರು ಇಲ್ಲ. ಸೊ ನೀವೇನ್ ಮಾತಾಡಿದ್ರೆ ನಿಮ್ಗೆ ಏನು ಉತ್ತರ ಸಿಗುತ್ತೆ ಅಂತ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಕೊಡ್ತಾರೆ. ಎಲ್ಲದಕ್ಕೂ ಅವರೇ ಕೊಡಕ್ಕಾಗತ್ತಾ? ಕೃಷಿ ಸಚಿವರೆಲ್ಲ ಕೃಷಿ ಬಗ್ಗೆ ಹೋರಾಟ ಮಾಡ್ಕೊಂಡಿದ್ದೀರಿ ನೀವು. ಬರಗಾಲ ಬಂದಿದೆ ಹೇಳ್ರಿ. ಜವಾಬ್ದಾರಿ ಕೃಷ್ಣಪ್ಪ ಅಂದ, ಡಿ.ಕೆ. ಶಿವಕುಮಾರ್ ಪೋರ್ಟ್ಫೋಲಿಯೋ ಮಾಡ್ಬೇಕಾಯ್ತು. ಅವರೆಲ್ಲ ಅಲ್ಲಿ ಹೋಗಿ ಎಲ್ಲ ಲೀಡ್ರು, ನಾನು ಸಿದ್ದರಾಮಯ್ಯ ಬಗ್ಗೆ ಗೌರವ ಇತ್ತು, ಖಡಕ್ ಮನುಷ್ಯ ಅಂತ, ಅವನು ಬಾಗಿಲು ಕಾಯ್ಕೊಂಡು ಕುಂತಾನೆ 5 ದಿವಸದಿಂದ. ವಾಚ್ಮನ್ ಕೆಲಸ ಮಾಡ್ತಾರೆ ಹೋಗಿ. ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ, KPC ಅಧ್ಯಕ್ಷರು ಬಾಗಿಲು ಕಾಯ್ಕೊಂಡು ಕುಂತಾರೆ. ತಿರುಪತಿ ತಿಮ್ಮಪ್ಪರಿಗೆ ದುಡ್ಡು ಕೊಟ್ಟರೆ ದರ್ಶನ ಸಿಗ್ತದೆ, ಈ ಮುಂಡೆ ಮಗಳು ದರ್ಶನ ಸಿಗ್ತಾ ಇಲ್ವಲ್ಲ? ಏನ್ ಮಾಡ್ಬೇಕು? ಕಾರಣ ಏನು ಅಂತ ನೀವೇ ಕೇಳ್ಬೇಕು, ನಾನು ಕೇಳ್ಬೇಕು. ಬಹುಶಃ ಅವರ ಡಿಮ್ಯಾಂಡ್ ಫುಲ್ಫಿಲ್ ಆಗಿಲ್ಲ ಅನ್ಸುತ್ತೆ. ವ್ಯಾಪಾರ ಕುದುರುತ್ತಾ ಇಲ್ವಾ? ಅದೇ ಅವ್ರ ಡಿಮ್ಯಾಂಡ್ ಫುಲ್ಫಿಲ್ ಆಗಿಲ್ಲ ಅನ್ಸುತ್ತೆ. ಎಷ್ಟು ಸರ್? ನನಗೆ ಗೊತ್ತಿಲ್ಲ, ನೀ ಕೇಳ್ಬೇಕು. ಹಾಗಾಗಿ ಅವರು ಡಿಸಿಷನ್ ತಗೋತಾ ಇಲ್ಲ. ಇವತ್ತು ಫುಲ್ಫಿಲ್ ಮಾಡ್ತಾರೆ, ಕ್ಲಿಯರ್ ಆಗಿ. ಎಷ್ಟು ಮಾಡ್ಬೋದು ನಂಗೆ ಗೊತ್ತಿದ್ರೆ ಹೇಳ್ಬೇಕಪ್ಪ, ಗೊತ್ತಿಲ್ಲ ಹೆಂಗೆ ಹೇಳ್ತೀಯ? ವಿಧಾನಸಭೆಯಲ್ಲಿ ಇದೆಲ್ಲ ಮಾತಾಡ್ಬೇಕಲ್ವ ನೀವು? ಇದೆಲ್ಲ ಮಾತಾಡ್ತೀನಿ ನಾನು. ಏನ್ ಮಾತಾಡ್ತೀರಾ ಸರ್? ನೋಡಿ ವಿಧಾನಸೌಧದಲ್ಲಿ ಎಷ್ಟು ತಗೊಂಡ್ರು ಅಂತ ಮಾತಾಡ್ತಾರೆ, ಎಷ್ಟು ತಗೊಂಡವ್ರೆ ಅಂತ ಮಾತಾಡ್ತೀರಾ? ಅದನ್ನೆಲ್ಲ ಮಾತಾಡಕ್ಕೆ ಬೇರೆ ರೀತಿ ಮಾತಾಡೋಣ. ತಗೊಂಡ್ರು ಅಂತ ಮಾತಾಡಕ್ ಆಯ್ತದ? ಒಟ್ಟಾರೆ ತಗೊಳ್ತಾರೆ. ಘೋಷಣೆ ಮಾಡಬೇಕು ಅಂತ ಕರೆಕ್ಟ್ ವರ್ಡ್ಸ್. ಈಗ 10ನೇ ತಾರೀಕು ನಾವು ಇದ್ರ ಬಗ್ಗೆ ಹೋರಾಟ ಹಮ್ಮಿಕೊಂಡಿದ್ದೀವಿ. ಕಾಂಗ್ರೆಸ್ ತರಬೇಕಾಯ್ತು, ಮಾತನಾಡಿದ್ದೀವಿ, ಕಳಿಸ್ತೀವಿ. ಹೇಮಾವತಿ ಕೆರೆ ನೀರನ್ನ ತುಂಬಬೇಕು. ಕೆರೆಗಳಿಗೆ ಒಂದು 2-3 TMC ನೀರು ಬೇಕು. ಎಲ್ಲ ಕೆರೆ ತುಂಬಿದ್ರೆ ಬೋರು ಇಂಪ್ರೂವ್ ಆಗ್ತದೆ. ಇದು ತಿಂಗಳ ಏನಾದರೂ ಅಪ್ಪಿ ಮಳೆ ಹೋಗಿಲ್ಲ ಅಂದರೆ ಅಡ್ಗೆಗಳೆಲ್ಲ ಹೋಗ್ತಾರೆ. ರೈತ ಮತ್ತೆ ಕಂಗಾಲಾಗ್ತಾನೆ. ಮತ್ತು ಈ ಲಿಂಕ್ ಕ್ಯಾನಲ್ ಬಗ್ಗೆ ಯಾವುದೇನು ಕೆಲಸ ಕೈಗೆತ್ಕೋಬಾರ್ದು ಅಂತ ಸಹ ಡಿಮ್ಯಾಂಡ್ ಇಟ್ಟಿದ್ದೀವಿ. ಅದನ್ನು ಬುಧವಾರ ಪ್ರೆಸ್ ಕರೆದು ಹೇಳ್ತೀನಿ ಏನು ಅಂತ. ಹಾಗೆಲ್ಲ ಡಿಸೈಡ್ ಮಾಡಬೇಕು. ಕಾರಣ ನಮ್ಮಲ್ಲಿ ಯಾರು 1 ಎಕರೆ ಬಿತ್ತನೆ ಮಾಡಿಲ್ಲ. ಹಂಗಾಗಿ ಬರಗಾಲ ಅಂತ ಡಿಕ್ಲೇರ್ ಮಾಡಬೇಕು ಅಂತ ನಾವು ಮೊನ್ನೆನೇ ಒತ್ತಾಯ ಮಾಡಿದ್ದೀವಿ. ಈಗಲೂ ಸಹ ಪುನಃ ಒತ್ತಾಯ ಮಾಡ್ತೀವಿ. ಇದಕ್ಕೋಸ್ಕರ 10ನೇ ತಾರೀಕು ಹೋರಾಟನ ತುರುವೇಕೆರೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ಹೋರಾಟ ಮಾಡ್ತೀವಿ. ಕಂಡಿದ್ರೆ 3 ಕೊಳ್ಳಿ ತೊಂದರೆ ಇದೀಗ. ಕೊಡಗು ಒಂದು ಕೊಡೋ, ಚಿಕ್ಕಬಳ್ಳಾಪುರ ಸಣ್ಣ ಕೊಡೋದು, ತುಮಕೂರಿಗೆ ಕೊಡೋಕ್ಕಲ್ವ? ಕೊಡ್ಲಿಕ್ಕೆ. ಪಂಚಾಯತಿ ಚುನಾವಣೆ ಆರಂಭ ಆಗಿದೆ. ಮೀಸಲಾತಿ ಬಗ್ಗೆ ಯಾರು ಬದಲಾವಣೆ ಆಗುವಂಥದ್ದಿದೆಯಾ? ಕೋರ್ಟ್ಗೆ ಹೋಗುವಂಥದ್ದು ಯಾರಾದರೂ? ಅದು ಗೊತ್ತಿಲ್ಲ, ಅವ್ರ ವೈಯಕ್ತಿಕ ವಿಚಾರ. ನಾನು ಹೆಂಗೆ ಹೇಳಕ್ಕಾಯ್ತದೆ? ZPTP ಸ್ಥಳೀಯ ಸಮಿತಿ ಇವ್ರು ಮಾಡೋದಿಲ್ಲ ಕಣ್ರಿ. ಸೋಲ್ತೀನಿ ಅಂತ ಅವ್ರಿಗೆ ಭಯ. ಮುಂದೆ ಮಕ್ಕಳಿಗೆ ಕಾಂಗ್ರೆಸ್ ಮಾಡೋದಿಲ್ಲ, ಸುಮ್ಮನೆ ಹಂಗೆ ಆಡ್ತಾವ ಅಷ್ಟೇ. 3 ವರ್ಷದ ಮೇಲೆ ಆಯ್ತು ಸ್ಥಳೀಯ ಸಂಸ್ಥೆಗಳು. 3 ವರ್ಷ ಆಗ್ರಿ, 5 ವರ್ಷನೇ ಆಯ್ತು. ಹಿಂದೆ 2 ವರ್ಷ ಇತ್ತು, ಇದು 5 ವರ್ಷ. ಇದೇ ಸಂದರ್ಭದಲ್ಲಿ ಮಹಾಲಕ್ಷ್ಮಿ, ಲಕ್ಕೇಗೌಡ, ಅಂಜನಪ್ಪ, ದೇವರಾಜು, ನವೀನ್, ಜಗದೀಶ್, ರಾಜಶೇಖರ್ ಬಾಬು, ನಂಜೇಗೌಡ, ನರಸೇಗೌಡ ಸೇರಿದಂತೆ ಇನ್ನಿತರರು ಹಾಜರಿದ್ದರು.
ನಮ್ಮ ಸಂಸ್ಥೆ ಕೇಂದ್ರ ಸರ್ಕಾರದ ಖಾದಿ ಮತ್ತು ಗ್ರಾಮೋದ್ಯೋಗ ಇಲಾಖೆಯಲ್ಲಿ ನೋಂದಿತವಾಗಿದೆ. ರೈತರ ಬೆಳೆಗಳಿಗಾಗಿ ಉತ್ತಮ ಗುಣಮಟ್ಟದ ಸಾವಯವ ಗೊಬ್ಬರಗಳು, ನ್ಯಾನೋ ತಂತ್ರಜ್ಞಾನ ಆಧಾರಿತ ಕೃಷಿ ಉತ್ಪನ್ನಗಳು ಹಾಗೂ ಆಯುರ್ವೇದಿಕ್ ಪರಿಹಾರಗಳು ನಮ್ಮಲ್ಲಿ ಲಭ್ಯ. ಉತ್ತಮ ಫಲಿತಾಂಶ ನೀಡುವ ಉತ್ಪನ್ನಗಳು. ನಮ್ಮ ಸಂಸ್ಥೆಯ ಉದ್ದೇಶ ಭೂಮಿಯನ್ನ ಫಲವತ್ತಾಗಿ ಮಾಡಿ ವಿಷಮುಕ್ತ ಮತ್ತು ಸಾವಯವ ಕೃಷಿಯನ್ನ ಉತ್ತೇಜಿಸುವುದು. ಆರೋಗ್ಯಕರ ಭವಿಷ್ಯಕ್ಕಾಗಿ ಎಂದೇ ಭೇಟಿ ನೀಡಿ ವರ್ಷ ಆರ್ಗ್ಯಾನಿಕ್ಸ್ ಅಂಡ್ ಆಯುರ್ವೇದಿಕ್ ಸೆಂಟರ್. ದೂರವಾಣಿ ಸಂಖ್ಯೆ 9535440169 9141388550. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.